सम्पन्नं वीतरागं विवेकिनं विद्याविनय सम्पन्नं वीतरागं विवेकिनं वन्दे वेदान्त तत्त्वज्ञं विदुषेखर भारतीं वन्दे वेदान्त तत्त्वज्ञं विदुषेखर भारती। ಪೇಟೆ ಆಂಜನೇಯ ಅಥವಾ ಚಪ್ಪರದ ಆಂಜನೇಯ ಎಂದೇ ಕರೆಯಲ್ಪಡುವ ಶೃಂಗೇರಿ ಪಟ್ಟಣದ ಭಾರತಿ ಬೀದಿಯಲ್ಲಿರುವ ಶ್ರೀ ಚಪ್ಪರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅನೇಕ ವರ್ಷಗಳ ಇತಿಹಾಸವಿದೆ. ಶೃಂಗೇರಿ ಪೀಠದ ಅಂದಿನ ಪೀಠಾಧಿಪತಿಗಳಾಗಿದ್ದ 8ನೇ ನರಸಿಂಹ ಭಾರತಿ ಶ್ರೀಗಳು 1825ರ ಆಸುಪಾಸಿನಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಅನಂತ ಭಟ್ ಎಂಬುವವರಿಗೆ ಶೃಂಗೇರಿಯಲ್ಲಿಯೇ ನೆಲೆಸಿ ವೀರಾಂಜನೇಯ ಸ್ವಾಮಿ ಮೂರ್ತಿಯ ಪೂಜೆ ನಡೆಸುವಂತೆ ಸೂಚಿಸಿದ್ದರು ಎನ್ನಲಾಗಿದೆ. ಈ ದೇವಸ್ಥಾನದಲ್ಲಿ ವಂಶಪಾರಂಪರ್ಯಯುತವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತಾ ಬಂದಿದ್ದು 1944ನೇ ಇಸವಿಯಲ್ಲಿ ಪ್ರಥಮ ಬಾರಿಗೆ ಈ ದೇವಾಲಯದಲ್ಲಿ ರಾಮೋತ್ಸವ ಆರಂಭವಾಯಿತು. ಅಂದಿನ ದಿನಗಳಲ್ಲಿ ಯುಗಾದಿಯಿಂದ ಹನುಮತ್ ಜಯಂತಿಯವರೆಗೆ ಅಂದರೆ 15 ದಿನಗಳ ಕಾಲ ರಾಮೋತ್ಸವ ನಡೆಯುತ್ತಾ ಬಂದಿತ್ತು. ಬದಲಾದ ಕಾಲಘಟ್ಟದಲ್ಲಿ ಪ್ರಸ್ತುತ 7 ದಿನಗಳ ಕಾಲ ರಾಮೋತ್ಸವ ನಡೆಯುತ್ತಲಿದ್ದು ಈ ರಾಮೋತ್ಸವಕ್ಕೆ 80 ವರ್ಷಗಳು ಪೂರೈಕೆಯಾಗಿದೆ. ಇಲ್ಲಿ ಸದ್ಗುರುಗಳ ವಿಶೇಷ ಕೃಪೆಯಿಂದ ಶಾರದಾ ಪೀಠದ ಆಶ್ರಯದಲ್ಲಿ ನಮ್ಮ ಹಿರಿಯರು ಸುಮಾರು ಶತಮಾನ 2 ಶತಮಾನಗಳಿಂದ ಶೃಂಗೇರಿಯ ಶಾರದಾ ಮಠದಲ್ಲಿ ಹಾಗೂ ತುಂಗೆಯ ತಟದಲ್ಲಿ ತಪಸ್ವಿ ಜೀವನವನ್ನು ಮಾಡಿಕೊಂಡು ಬಂದ ಚಪ್ಪರದಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಖ್ಯಾತಿಯಾಗಿ ಈ ಸೀಮೆಯಲ್ಲಿ ಸಾರ್ವಜನಿಕರು ಎಲ್ಲರೂ ಸೇರಿ ಹಳ್ಳಿಯವರು ಊರಿನವರು ಬರುವರನವರು ಎಲ್ಲರೂ ಸೇರಿ ಬೆಳೆಸಿಕೊಂಡು ಬಂದಂತಹ ಸುಂದರ ಮಂದಿರ. ಶೃಂಗೇರಿಯ ಪ್ರವೇಶದಲ್ಲಿ ಸಿಗುವಂತಹದ್ದು ಈ ಮುಖ್ಯ ಪ್ರಾಣನ ದೇವಸ್ಥಾನ. ನಮ್ಮ ಬಾಲ್ಯದಿಂದ ನಾವು ಇಲ್ಲಿ ಎಲ್ಲರೂ ಸೇರಿ ಮಾಡುವಂತಹ ಒಂದು ಉತ್ಸವ ಅಂತ ಹೇಳಿದ್ರೆ ರಾಮೋತ್ಸವ. ಇಲ್ಲಿ ಆದರೂ ಸಹ ಅವನನ್ನು ನೆನೆದರೆ ಅವನಲ್ಲಿ ಅಂಜಿಗೆ ಜ್ಞಾತಕಯ್ಯ ಆಂಜನೇಯನನ್ನು ನೆನೆದರೆ ಯಾವುದೇ ಹೆದರಿಕೆ ಇರುವುದಿಲ್ಲ. ಭಯಜ್ಞಾತಕಯ್ಯ ಕನಸಿಲಿ ಮನಸ್ಸಿಲಿ ಕಳವಳವಾದರೆ ಅಂತ ಹೇಳಿದ್ದಾರೆ. ಅಂತಹ ಮುಖ್ಯ ಪ್ರಾಣನ ಸ್ಮರಣೆಯನ್ನು ಮಾಡಿದರೆ ಯಾವ ತೋಟದಲ್ಲಿ ನಿಂತು ಅವರು ದೇವರೇ ನಮ್ಮ ತೋಟಕ್ಕೆ ಯಾವುದೇ ಬಾಧೆ ಬರಬಾರದು ಅಂತ ಹೇಳಿ ಅಲ್ಲಿ ನಿಂತ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಮಂಗನ ಬಾಧೆ ದೂರವಾಗುವಂಥದ್ದು ಇಂದೂ ಸಹ ಅನುಭವದಲ್ಲಿದೆ. ಅದು ಮಾತ್ರ ಅಲ್ಲ, ಎಲ್ಲ ಕಷ್ಟಗಳು ಭ್ರಾಂತಿಯರು ಭೇದಾವಾಸ ಸ್ಥಿತಿ ಭಯ ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಭ್ರಾಂತಿ ಹುಚ್ಚುತನ ಇತ್ಯಾದಿಗಳು ಇದ್ದು ಇಲ್ಲಿ ನಮ್ಮ ಕಣ್ಣೆದುರಿಗೆ ಅವರು ಬಂದು ಇಲ್ಲಿ ದೇವಸ್ಥಾನ ಗುಡಿಸೋದು ದೇವರ ಸೇವೆ ಮಾಡೋದು ಇತ್ಯಾದಿಗಳು ಮಾಡಿ ಅವರಿಗೆ ಅದನ್ನೆಲ್ಲ ದೇವರು ಆರೋಗ್ಯವನ್ನು ಕೊಟ್ಟಿದ್ದಾರೆ. ಹೀಗೆ ಇಲ್ಲಿ ತೀರ್ಥ ಸ್ನಾನ ಮಾಡುವಂತಹದ್ದು, ದೇವರಿಗೆ ಅಭಿಷೇಕ ಮಾಡಿಸುವಂತಹದ್ದು, ಇಲ್ಲಿ ಪೂಜೆ ಮಾಡಿಸುವಂತಹದ್ದು, ಹರಕೆ ಹೇಳಿ ದೇವರಿಗೆ ವಿಶೇಷ ವಸ್ತುಗಳನ್ನು ತಂದು ಮಾಡುವಂತಹದ್ದು, ಇದೆಲ್ಲ ಇಲ್ಲಿ ನಂಬಿಕೊಂಡು ಬಂದಿದ್ದಾರೆ. ಯಾವುದೇ ಕಷ್ಟ ಬಂದರೂ ಸಹ ವಿವಾಹ ಸಂಬಂಧವಾಗಿ ಇಲ್ಲಿ ದೇವರನ್ನು ಹೂ ನೋಡಿಕೊಂಡು ಇಲ್ಲಿ ಬೇಡ ಅಂತ ಹೇಳಿದ್ರೆ ಯಾವುದೇ ಪ್ರಪಂಚದಲ್ಲಿ ಯಾರ ಹತ್ರ ಹೋಗಿ ಕೇಳಿದರೂ ಸಹ ಅದು ಬೇಡ ಅಂತ ಹೇಳಿ ಇಲ್ಲಿದ್ರೆ ಕೆಲವು ದೇವ ದರ್ಶನದಲ್ಲಿ ಹೆದರಿ ಬೈತಾರೆ. ಅಲ್ಲಿ ಕೇಳಿ ಬಂದು ಇಲ್ಲಿ ಕೇಳೋದಕ್ಕೆ ಮರ್ಯಾದೆ ಇಲ್ಲವಾ ಅಂತ ಹೇಳಿ. ಅಂತಹ ಒಂದು ದಿವ್ಯ ದೇವರ ಸನ್ನಿಧಾನ ಇರುವಂತಹ ಈ ಆಂಜನೇಯನ ಸನ್ನಿಧಾನ ನಮ್ಮ ಹಿರಿಯರು ತಪಸ್ಸು ಮಾಡಿ ಬೆಳೆಸಿಕೊಂಡಿರುವಂತಹ. ಯಾಕಂದ್ರೆ ಅವರ ತನುಮನ ಧನಗಳನ್ನ ಆ ದೇವರ ಚರಣದಲ್ಲಿ ಎಷ್ಟು ಕಷ್ಟವಾಗಲಿ ಸುಖವಾಗಿರಲಿ ನಮ್ಮ ದೇವರು ಆಂಜನೇಯ ಅಂತ ಹೇಳಿ ಇಲ್ಲಿಯ ಎಲ್ಲ ಜನರು ಹಗಲಿಡಿ ಅಂತ ಹೇಳ್ಬೋದು, ಅಥವಾ ಮಳೆಗಾಲ ಅಥವಾ ಚಳಿಗಾಲ ಯಾವುದೇ ಕಾಲದಲ್ಲಿ ಸಹ ನಿತ್ಯ ದೇವಸ್ಥಾನಕ್ಕೆ ಬರುವಂತಹದ್ದು, ಅವರವರ ಸಮಯದಲ್ಲಿ ಬಂದು ಹೋಗುವಂತಹದ್ದು ಇತ್ಯಾದಿಗಳು ಮಾಡಿ ಬರ್ತಿದ್ದಾರೆ. ಅಂತಹ ಇಲ್ಲಿ ರಾಮೋತ್ಸವದಲ್ಲಿ ಶೃಂಗೇರಿಯ ಮಠದಲ್ಲಿ ಒಂದು ರಥೋತ್ಸವ ಉಂಟು. ಆದರೆ ಅದಾದ ನಂತರ ಇಲ್ಲಿ ಉತ್ಸವ ರೂಪದಲ್ಲಿ ಒಂದು ಆಂಜನೇಯ ದೇವಸ್ಥಾನದಲ್ಲಿ ಇಂದಿನಿಂದ ಈಗ ಕೆಲವು ದೇವಸ್ಥಾನದಲ್ಲಿ ಸಣ್ಣ ಉತ್ಸವ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಚಪ್ಪರದಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮೋತ್ಸವದಲ್ಲಿ ಒಂದು ರಾಮದೇವರ ಉತ್ಸವ ಅಂತ ಹೇಳಿದ್ರೆ ಭಜನೆ ಇತ್ಯಾದಿಗಳನ್ನು ಮಾಡಿ ಇಡೀ ಊರಿನಲ್ಲಿ ಪ್ರದಕ್ಷಿಣೆ ಮಾಡ್ತೇವೆ. ಹಾಗೆ ಆಂಜನೇಯನ ಉತ್ಸವ ಅಂತ ಹೇಳಿದ್ರೆ ಆ ದಿವಸ ಕುಣಿತ ವೇಷಗಳನ್ನು ಹಾಕಿ ಎಲ್ಲ ಮಾಡಿ ಊರಿನಲ್ಲಿ ಸರಿಯಾಗಿ ಹೇಳಿದ್ರೆ ನಾವು ಸಣ್ಣಕ್ಕಿರುವಾಗ ಬೆಳಗ್ಗೆ ಬರುವಾಗ 4 ಗಂಟೆ 5 ಗಂಟೆ ಆಗ್ತದೆ. ಇಡೀ ಊರಿನಲ್ಲಿ ಕುಣಿದು ಎಲ್ಲ
ಕುಣಿದರೆ ಒಲಿವೆನಾ ನಿಮಗೆಂಬ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಇಲ್ಲಿ ಆ ಸೇವೆಯನ್ನು ಮಾಡಿರಾಗಿದ್ದಾರೆ. ಈಗ ನಮ್ಮ ದೇವಸ್ಥಾನ ಒಳ್ಳೆಯ ಜೀರ್ಣೋದ್ಧಾರ ಇತ್ಯಾದಿಯಾಗಿ ಸದ್ಗುರು ಭಾರತೀ ಸ್ವಾಮೀಜಿಯವರು ಹಾಗೆ ಅವರ ಸ್ವಾಮೀಜಿಯವರು ಸಹ ಇಲ್ಲಿ ಅನುಗ್ರಹ ಮಾಡ್ತಾ ಇದ್ದಾರೆ. 1964ರಲ್ಲಿ ಶೃಂಗೇರಿ ಶ್ರೀಮಠದ ಅನುಮತಿಯೊಂದಿಗೆ ಶ್ರೀ ಚಪ್ಪರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಜನಾ ಸಮಿತಿ ಆರಂಭವಾಯಿತು. ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಯು 1993ರಲ್ಲಿ ಭಕ್ತಾದಿಗಳಿಂದ ಆರಂಭವಾಯಿತು. 1996ರ ಫೆಬ್ರವರಿ 11ರ ಮಾಘ ಬಹುಳ ಸಪ್ತಮಿಯಂದು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಭಕ್ತಾಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆ ನಡೆಯಿತು. ಆ ದಿನಗಳಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸಿದ ಯಶವಂತ ಭಟ್ ಅವರು ದೇವಸ್ಥಾನದಲ್ಲಿ ನಡೆಯುತ್ತಿದ್ದ ಭಜನೆ, ಉಪನ್ಯಾಸ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಶ್ರಮ ವಹಿಸಿರುತ್ತಾರೆ. ಪ್ರಸ್ತುತ ಅವರ ಪುತ್ರನಾದ ಕೇಶವ್ ಭಟ್ ಪೂಜಾ ಕೈಂಕರ್ಯಗಳನ್ನು ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಈ ಬಾರಿಯೂ ಕೂಡ ರಾಮೋತ್ಸವದ ಅಂಗವಾಗಿ 108 ಸತ್ಯನಾರಾಯಣ ವ್ರತ, ಆಂಜನೇಯನಿಗೆ ವಿಶೇಷವಾಗಿ ಹಣ್ಣಿನ ಅಲಂಕಾರ, ಎಲೆ ಪೂಜೆ, ವಸಂತ ಪೂಜೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಲೋಕ ಕಲ್ಯಾಣಾರ್ಥವಾಗಿ ಶ್ರೀರಾಮನಾಮ ಸಂಕೀರ್ತನೆಯೊಂದಿಗೆ ಸುಡು ಬಿಸಿಲಿನಲ್ಲಿಯೇ ದೇವಸ್ಥಾನದ ಭಕ್ತಾದಿಗಳಿಂದ ನಗರ ಭಜನೆ ನಡೆಯಿತು. ವಿಶೇಷವಾಗಿ ಶ್ರೀರಾಮ ಹಾಗೂ ಆಂಜನೇಯ ದೇವರುಗಳ ಉತ್ಸವ ಮೂರ್ತಿಗಳ ಪ್ರಕಾರೋತ್ಸವ ದೇವಸ್ಥಾನದ ಆವರಣದಲ್ಲಿ ಭಕ್ತಿಭಾವದಿಂದ ನೆರವೇರಿತು. ಮಹಾಮಂಗಳಾರತಿಯ ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು.
ಶನಿವಾರ ದಯ ಮಾಡು. ಭಕ್ತಿ ನಿಷ್ಠೆಗೆ ಒಲಿಯುವ ಸ್ವಾಮಿ, ನಂಬಿದ ಭಕ್ತರ ಕಾಪಾಡು. ಮಾರುತಿರಾಯ ಭಕ್ತಿಯ ಸಾರ ಮುಕ್ತಿಯಾಗರ ನೋಡಯ್ಯ. ನಂಬಿದ ಭಕ್ತರ ಕಷ್ಟವ ಕಳೆದು ಶುಭವರಗಳನ್ನು ನೀಡಯ್ಯ. ಮಲ್ಲಿ ಮಲ್ಲಿಗೆ ಸುರಭಿ ಸಂಪಿಗೆ ಪಾದಕೇರಿಸಿ ಶರಣೆಂದೆ. ಮಂಗಳಾಂಗನೆ ಮಂಗಳ ಮಹಿಮನೆ ಮಾರುತಿರಾಯ ಜಯತೆಂದೆ. ಚಂಚಲ ಮನಸ್ಸನು ನಿಶ್ಚಲ ಮನಸ್ಸಿಗೆ ಕೊಂಡೊಯ್ಯಲು ನೀ ಬಾ ಸ್ವಾಮಿ. ಅಂತರಂಗದ ಆತ್ಮಶುದ್ಧಿಗೆ ಹೊಸ ಬೆಳಕನ್ನು ತಾ ಸ್ವಾಮಿ. ಜನಗಣತನು ಮನ ಭಕ್ತರು ಪ್ರತಿದಿನ ನಿನ್ನ ಭಜಿಸಿಹರು ನೋಡಿಲ್ಲಿ. ಕಷ್ಟ ಕಳೆಯುವ ಜೈ ಭಜರಂಗಿ, ಕಷ್ಟ ಕಾರ್ಪಣ್ಯಾಳಿಸಯ್ಯ. ಅನುದಿನ ಅನುಕ್ಷಣ ಪ್ರತಿದಿನ ಪ್ರತಿಕ್ಷಣ ಶ್ಲೋಕ ಹಾಡುವೆ ಬಾ ಸ್ವಾಮಿ. ಬೇಡುವೆ ಬೇಡುವೆ ವರಗಳ ಬೇಡುವೆ ಶ್ರೀ ಆಂಜನೇಯ ನೀ ಹರಸು. ಹಾಲು ತುಪ್ಪದ ನೈವೇದ್ಯ ನೀಡುವೆ ಆನಂದದಿಂದ ದಯ ಮಾಡು. ಗಂಡಾಂತರವ ಕಳೆಯುವ ಸ್ವಾಮಿ, ಭೂಲೋಕಕ್ಕೆ ಸ್ಥಿರ ನೀಡು. ಸಪ್ತ ಸಾಗರದ ನಟ್ಟ ನಡುವೆ ನೀ ಮೂರು ದುಂಬಿಗಳ ಪಿಡಿದವನೇ. ಮೂರು ದುಂಬಿಗಳ ಕೈಯಲ್ಲಿ ಹಿಡಿದು ಸಮುದ್ರ ದಾಟಿದ ಭೂಪತಿ. ಭ್ರಮೆಗಳ ಬಿಡಿಸುವ ವೀರಾಂಜನೇಯ, ವೀರಾಧಿವೀರ ಬಾರಯ್ಯ. ಜಾಂಬುವಂತರ ಪ್ರೀತಿಯ ಸ್ವಾಮಿ, ಭಕ್ತರಿಗೆ ವರ ನೀಡಯ್ಯ. ಶ್ರೀರಾಮ ಭಂಟ ಆಂಜನೇಯನಿಗೆ ನೂರೊಂದು ನಮನ ಸಲ್ಲಿಸುವೆ. ಸೀತಾರಾಮನ ಪ್ರಿಯ ಭಂಟನಿಗೆ ಧೂಪ ದೀಪದಿ ಪೂಜಿಸುವೆ. ಕಷ್ಟ ಕಳೆಯುವ ಕಾರುಣ್ಯ ಮೂರ್ತಿಗೆ ಕರ್ಪೂರ ಬೆಳಗಿ ಪ್ರಾರ್ಥಿಸುವೆ. ಪಾಮರ ಜನರ ರಕ್ಷಿಸುವಂತ ಮಾರುತಿರಾಯಗೆ ವಂದಿಸುವೆ.
श्री गुरु चरण सरोज रज, निज मन मुकुर सुधारि। बरनौ रघुबर विमल जसु, जो दायक फलचारि। बुद्धिहीन तनु जानिके, सुमिरो पवन कुमार। बल बुद्धि विद्या देहु मोहि, हरहु कलेश विकार। ज्ञान गुण सागर जय कपीसति लोक उजागर। जय हनुमान ज्ञान गुण सागर जय कपीसति लोक उजागर। रामदूत अतुलित बल धामा, अंजनी पुत्र पवन सुत नामा। महावीर विक्रम बजरंगी, कुमति निवार सुमति के संगी। जय हनुमान ज्ञान गुण सागर जय कपीसति लोक उजागर। जय हनुमान ज्ञान गुण सागर जय कपीसति लोक उजागर। भरन विराज सुबेसा, कुंडल कुंचित केसा। वज्र और ध्वजा विराजय, कांधे मूंज जनेऊ साजे। जय हनुमान ज्ञान गुण सागर जय कपीसति लोक उजागर। जय हनुमान ज्ञान गुण सागर जय कपीसति लोक उजागर। जय शंकर सुवन केसरी नंदन, तेज प्रताप महाजगवंदन। शंकर सुवन केसरी नंदन, तेज प्रताप महाजगवंदन। विद्यावान गुणी अति चातुर, राम काज करिबे को आतुर। विद्यावान गुणी अति चातुर, राम काज करिबे को आतुर। प्रभु चरित सुनबे को रसिया, प्रभु चरित सुनबे को रसिया। राम लखन सीता वन बसिया। रूप धरि सियहि दिखावा, विकट रूप धरि लंक जरावा। भीम रूप धरि असुर सहारे, रामचंद्र के काज सवारे। जय हनुमान ज्ञान गुण सागर जय कपीसति लोक उजागर। जय हनुमान ज्ञान गुण सागर जय कपीसति लोक उजागर। जय लाए संजीवन लखन जियाए, श्री रघुवीर हरषि उर लाए। रघुपति कीन्ही बहुत बड़ाई, तुम मम प्रिय भरत ही सम भाई। सहस बदन तुम्हरो यश गावे, अस कहि श्रीपति कंठ लगावे। ब्रह्मादि मुनीसा, नारद सारद सहित अहिसा। कुबेर दिक्पाल जहाते, कवि कोविद कहि सके कहाते। जय हनुमान ज्ञान गुण सागर जय कपीसति लोक उजागर। जय हनुमान ज्ञान गुण सागर जय कपीसति लोक उजागर। जय
ಹಾಗೆ ನಮಗೆ ನಿನ್ನಲ್ಲಿ ಪ್ರಾರ್ಥನೆ ಮಾಡಿದ್ದನ್ನು ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡಬೇಕು. ನಮ್ಮ ದೇಹದಲ್ಲಿ ಆರೋಗ್ಯ, ಮನಸ್ಸಿನಲ್ಲಿ ಧೈರ್ಯ ಹಾಗೂ ನನ್ನ ಚರಣದಲ್ಲಿ ವಿಶೇಷವಾದಂತಹ ಉತ್ಸಾಹ, ಭಕ್ತಿ ಹಾಗೂ ಭಯ, ನಾವು ಮಾಡದಿದ್ದೇನೆ ತಪ್ಪಾಗುತ್ತೆ ಎನ್ನುವಂತಹ ಒಂದು ಬೋಧ ಇತ್ಯಾದಿಗಳನ್ನ ಪರಮಾತ್ಮ ನೀವು ಅನುಗ್ರಹ ಮಾಡಿ. ಹಾಗೆ ಮುಂದೆ ಬರುವ ದಿವಸಗಳಲ್ಲಿ ಯಾವುದೇ ಕಡಿಮೆತನ ಬರದೆ ಹಾಗೆ ನೀವು ರಕ್ಷಣೆ ಮಾಡಬೇಕು. ಈ 9 ದಿವಸ ಉತ್ಸವದಲ್ಲಿ ನೀನು ನಡೆಸಿಕೊಂಡಿದ್ದೀಯಾ, ಆಗುವಂತಹ ಉತ್ಸವಗಳಲ್ಲಿ ನಮ್ಮಿಂದ ತುಂಬಾ ಹೆಚ್ಚು ಕಮ್ಮಿ ಆಗ್ತದೆ. ಅದನ್ನೆಲ್ಲ ನೀವು ಕ್ಷಮೆ ಮಾಡಿ ನಮಗೆ ಬೇಕಾದಂತಹ ಜ್ಞಾನ, ಅದರಲ್ಲೇ ಬೇಕಾದಂತಹ ಒಂದು ವಿಶ್ವಾಸ, ಹಾಗೆ ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಬೋಧ ಇತ್ಯಾದಿಗಳನ್ನು ಕೊಟ್ಟು ಮುಂದೆ ಹಿರಿಯ ರಾಮೋತ್ಸವ ಹೆಸರುವಾಸಿ, ಹಾಗೆ ಹೆಸರುವಾಸಿ ನಡೆಯುವಂತೆ ಆಗಬೇಕು. ಶೃಂಗೇರಿಯಲ್ಲಿ ಇಷ್ಟು ಎಲ್ಲ ದೇವಸ್ಥಾನ ಇದೆ. ಇಡೀ ಊರಿನಲ್ಲಿ ತಿರುಗಾಡಿದ್ರೆ ನಮಗೆ ಕಾಣುವುದು ಅಂತ ಹೇಳಿದ್ರೆ ದೇವಸ್ಥಾನ ಮಾತ್ರ, ಅಂತಹ ಒಂದು ಶೃಂಗೇರಿ. ಆದ್ರೆ ಇಲ್ಲಿ ನಗರದಲ್ಲಿ ಭಜನೆ ಮಾಡಿ ನಡೆಸುವಂತಹ ಒಂದು ಪ್ರಯತ್ನ ಅಥವಾ ಒಂದು ಸಂಪ್ರದಾಯ ಈ ದೇವಸ್ಥಾನದಲ್ಲಿ ಹಿಂದಿನಿಂದ ಬಂದಿದೆ. ಇಡೀ ಊರಿನಲ್ಲಿ ಹೋಗಿ 3 ದಿವಸ 2 ದಿವಸ ಉತ್ಸವ, 25 ದಿವಸ ನಗರ ಭಜನೆ, ಇದನ್ನ ಮಾಡಿ ಬರೋದು ಯಾಕೆ ಊರಿಗೆ ಹೋಗಿ ನಾವು ಸುಮ್ಮನೆ ದಾಳಿ ಇಟ್ಕೊಂಡು ಶ್ರೀರಾಮದೇವರಿಂದ ಯಾಕೆ ಬರ್ಬೇಕು? ಇದರಿಂದ ಏನ್ ಪ್ರಯೋಜನ ಉಂಟು? ನಾವು ಆಲೋಚನೆ ಮಾಡೋದಿಲ್ಲ. ಆದ್ರೆ ಅದನ್ನು ಮಾಡಿದಾಗ ಈಗ ನಿಮಗೆ ಗೊತ್ತಾಗ್ತದೆ. ಒಂದು ಚುನಾವಣೆಯಿಂದ ಊರಿನಲ್ಲಿ ಪ್ರಚಾರ ಮಾಡ್ತಾರೆ, ನಮ್ಗೆ ಕೊಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಹೇಳೋದು? ನೀವು ಕೊಡ್ತೀರ, ಯಾರು ಕೇಳೋದಿಲ್ಲ. ಆದ್ರೆ ಮಾಡುವಂತಹ ಕರ್ತವ್ಯ ಎಲ್ಲರಿಗೂ ತಿಳಿಬೇಕು. ಹಾಗೆ ದೇವರ ಹೆಸರನ್ನು ಹೇಳಿ ಊರಿನಲ್ಲಿ ನಾವು ತಿರುಗಾಡಿದಾಗ ನಾವು ಮಾತಾಡಿದಂತಹ ಶಬ್ದಗಳು, ನಾವು ಕೇಳಿದಂತಹ ಶಬ್ದಗಳು, ಯಾವುದೇ ಹಾಡಿದ್ರು ಸಹ ಅದೆಲ್ಲ ದೂರವಾಗಿ ಒಳ್ಳೆಯ ತರಂಗಗಳು, ವೇವ್ಸ್ ಅಂತ ಹೇಳ್ತಾರೆ, ಅದು ಊರಿನಲ್ಲಿ ಉಂಟಾಗಬೇಕು. ಗ್ರಾಮ ಅರಿಷ್ಟ ಅಂತ ಹೇಳ್ತಾರೆ, ಊರಿಗೆ ಹಾಳಾಗುವುದಂತ ಉಂಟು, ಊರಿನ ಅರಿಷ್ಟ. ಹಾಗೆ ಆ ಏನಿದ್ರು ಸಹ ಆ ರಾಮನಾಮವನ್ನು ಹೇಳಿ ಇಡೀ ಊರಿನಲ್ಲಿ ನಾವು ತಾಳವ ಕೊಟ್ಟಿದವ, ಕಲನದೆ ಕಟ್ಟಿದವ, ಗೆಜ್ಜೆಯ ಕಟ್ಟಿದವ ಇತ್ಯಾದಿ ನಮಗೆ ದಾಸರು ಹೇಳಿದ್ದಾರೆ. ಹೌದಾ? ಅಂತಹ ದೇವರ ನಾಮವನ್ನ ಇಲ್ಲಿ ನಾವು ತಾಳ ಹಿಡಿದು ಇಡೀ ಊರಿನಲ್ಲಿ ತಿರುಗಾಡಿ ಬಿಡ್ತೇವೆ. ಭಾರತೀಯ ಬೀದಿಯಲ್ಲಿ ಮಾಡಿದ್ರೆ ಮಾತ್ರ ಸಾಕಾಗ್ತದೆ. ನಮ್ಮ ಆಂಜನೇಯ ಭಾರತೀಯ ಬೀದಿಗೆ ಮಾತ್ರ ಅಲ್ಲ, ಇಡೀ ಭಾರತ ದೇಶಕ್ಕೆ ಅನ್ನುವಂತಹ ಒಂದು ಸಂಕಲ್ಪ ನಮ್ಮಲ್ಲಿದೆ. ಆದ್ದರಿಂದ ಇಡೀ ಊರಿನಲ್ಲಿ ಆ ಕಾರ್ಯಕ್ರಮವನ್ನು ಹೇಳಿ ಬಂದ ಕಾರಣ ಇಡೀ ಊರಿನಲ್ಲಿರುವ ಆಹ್ವಾನರಂತರು ಎಲ್ಲ ಮನೆಯವರು ಸಹ ಈ ರಾಮೋತ್ಸವಕ್ಕೆ ಬಂದು ನಿನ್ನ ಸನ್ನಿಧಾನದಲ್ಲಿ ಈ ಉತ್ಸವದಲ್ಲಿ ಭಾಗಿಯಾಗುವಂತಹ ಭಾಗ್ಯವನ್ನು ನೀನು ಕೊಡಬೇಕು. ಹಾಗೆ ನಾವು ಬೇಡದ ಇಷ್ಟಾರ್ಥಗಳನ್ನು ಕೊಡಬೇಕು. ವಿದ್ಯಾ ಬುದ್ಧಿ ಇತ್ಯಾದಿಗಳು ಎಲ್ಲರಿಗೂ ವ್ಯವಹಾರದಲ್ಲಿ ಒಂದು ಭಯ, ಮನೆಯಲ್ಲಿ ಒಂದು ಭಯ, ಎಲ್ಲ ರೀತಿಯ ಭಯಗಳು ಇವತ್ತುಂಟು. ರೋಗ ಭಯ ಸಹ ಹೆಚ್ಚಾಗಿ ಇವತ್ತು ಸಹ ದೂರ ಆಗಲಿಲ್ಲ. ಹಾಗಿರುವಾಗ ನಿನ್ನ ದಯೆಯಿಂದ ಇಲ್ಲಿ ಆದಂತಹ ಈ ಉತ್ಸವದಲ್ಲಿ ಯಾವ ಕಡಿಮೆತನ ಇದೆ, ನ್ಯೂನತೆ ಇದೆ, ಅದನ್ನು ಕ್ಷಮೆ ಮಾಡಿ ಎಲ್ಲರಿಗೂ ಐಕ್ಯಮತ್ಯ, ಪ್ರೀತಿ, ವಿಶ್ವಾಸಗಳನ್ನು ಕೊಟ್ಟು ಮುಂದೆ ನಿನ್ನ ಸೇವೆಯಲ್ಲಿ ಯಾವುದೇ ಹೆಚ್ಚು ಕಡಿಮೆ ಆಗದಂತೆ ನಡೆಸಿಕೊಂಡು ನಮಗೆ ಬೇಕಾದಂತಹ ಒಳ್ಳೆಯ ಕೆಲಸಗಳನ್ನು ಅನುಗ್ರಹ ಮಾಡಬೇಕು. ಎಲ್ಲರೂ ಬೇಡಿದಂತಹ ಅವರ ಮನಸ್ಸಿನ ಕಾಮಗಳನ್ನು ನೀನು ಅನುಗ್ರಹ ಮಾಡಬೇಕು ಎಂದು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುವುದು. ಹಾಗೆ ನೀವೆಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಪ್ರಾರ್ಥನೆಯನ್ನ ದೇವರ ಚರಣದಲ್ಲಿ ಅರ್ಪಿಸುತ್ತಾ ಕೈಯಲ್ಲಿ ಕೊಟ್ಟ ಅಕ್ಷತೆಯನ್ನ ಹರಿವಾಣದಲ್ಲಿ ಹಾಕಬೇಕು. ಅದನ್ನ ದೇವರ ಚರಣದಲ್ಲಿ ಹಾಕಲಾಗುವುದು. पवन सुत हनुमान की जय, स्वामी महाराज की जय। राम दुआरे तुम रखवारे, होत ना ज्ञान बिनु पैसारे। सब सुख लहै तुम्हारी सरना, तुम रक्षक काहू को डरना। आपन तेज सम्हारो आपै, तीनों लोक हाथ थे कापै। साच निकट नहीं आवे, महावीर जब नाम सुनावे। नासै रोग हरै सब पीरा, जपत निरंतर हनुमत वीरा। जय हनुमान ज्ञान गुण सागर, जय कपीस तिहु लोक उजागर। जय हनुमान ज्ञान गुण सागर, जय कपीस तिहु लोक उजागर। जय संकट ते हनुमान छुड़ावे, मन क्रम बचन ध्यान जो लावे। संकट ते हनुमान छुड़ावे, मन क्रम बचन ध्यान जो लावे। सब पर राम तपस्वी राजा, तिनके काज सकल तुम साजा। सब पर राम तपस्वी राजा, तिनके काज सकल तुम साजा। और मनोरथ जो कोई लावे, और मनोरथ जो कोई लावे, सोई अमित जीवन बन पावे।
तुम्हारा सिद्ध जगत उजियारा साधु संत के तुम रखवारे असुर निकंदन राम दुलारे. ಸ್ವಾಮಿ ಸನ್ನಿಧಿ ತಾಲೂಕಿನ ಹೆಚ್ಚಿನ ರೈತಾಪಿ ವರ್ಗದವರು ನಿರಂತರವಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಸ್ಥಳ. ಪಟ್ಟಣದ ಜನರು ಮಾತ್ರವಲ್ಲದೆ ರೈತಾಪಿ ಜನರು ವಿಶೇಷವಾಗಿ ಅವರ ಸಕಾಲದಲ್ಲಿ ಪ್ರಕೃತಿ ಅವರಿಗೆ ರೈತಾಪಿ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಅವರು ಭಾಗಿಗಳಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬಂದು ಅದರ ಫಲವನ್ನು ಪಡೆದು ರೈತಾಪಿ ಜನರು ಸುಖ ಸಂತೋಷ ನೆಮ್ಮದಿಯಿಂದ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನು ಈ ದೇವರ ಆಶೀರ್ವಾದದಿಂದ ನಾವು ಪಡೆದುಕೊಂಡು ನಾವೆಲ್ಲ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಿಂದೆ ನಮ್ಮ ಹಿರಿಯರು ಇಲ್ಲಿ ಸಮಿತಿಯನ್ನು ರಚನೆ ಮಾಡಿ ಒಂದು ಕಾಲದಲ್ಲಿ ಸಾಧಾರಣವಾಗಿದ್ದ ಒಂದು ಗುಡಿಯನ್ನು ಸುಸಜ್ಜಿತವಾದಂಥ ಒಂದು ಗುಡಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಣ್ಣಯ್ಯ ಹಿಡಿಯರು ಅಂತೇಳಿ ಅಧ್ಯಕ್ಷರು ಹಾಗೂ ಡಾಕ್ಟರ್ ಮಂಜಪ್ಪ ಗೌಡರು, ನಾಗರಾಜರವರು ಹಾಗೂ ಇತರ ಒಂದು ಸಮಿತಿಯವರು ವಿಶೇಷವಾಗಿ ಕಾಳಜಿಯನ್ನು ಹೊತ್ತು ಸನ್ನಿಧಿ ಶ್ರೀಗಳ ಆಶೀರ್ವಾದದ ಬಲದಿಂದ ಈ ಒಂದು ಸನ್ನಿಧಿಯನ್ನು ಊರ್ಜಿತವನ್ನು ಮಾಡಿದ್ದಾರೆ. ಅದು ಆ ನಂತರದಲ್ಲಿ ನಾವು ಪ್ರತಿಷ್ಠಾ ದಿನವನ್ನು ಸಹ ನಾವು ನಿರಂತರವಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ. ತಾಲೂಕಿನ ಎಲ್ಲರೂ ಜನರು ಸಹ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಜನರ ಇದರಿಂದ ಸಂತೋಷವಾಗಿ ನಡೀತಿದೆ ಅಂತಕ್ಕಂಥದ್ದನ್ನು ಸಂತೋಷವಾಗಿ ಹೇಳ್ತೀನಿ. ಈ ಒಂದು ಕಾರ್ಯ ಎಲ್ಲರ ಆಶೀರ್ವಾದದಿಂದ ನಿರಂತರವಾಗಿ ಚೆನ್ನಾಗಿ ನಡೀಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಗುರುಭ್ಯೋ ನಮಃ. ಈ ಒಂದು ಚಪ್ಪರದ ಆಂಜನೇಯ ದೇವಸ್ಥಾನದ ಅರ್ಚಕರಾಗಿದ್ದಂತಹ ಕೀರ್ತನ ಕೇಸರಿ ಯಶವಂತ ದಾಸರವರ ನೇತೃತ್ವದಲ್ಲಿ ಇಲ್ಲಿ ಒಂದು ಧಾರ್ಮಿಕ ಮಹಿಳಾ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮುಖಾಂತರವಾಗಿ ಈ ದೇವಸ್ಥಾನದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಹಿಳೆಯರು ಕೂಡ ಎಲ್ಲ ಸೇರಿ ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿ ಹಾಗೆಯೇ ಪ್ರತಿ ತಿಂಗಳು ಕೂಡ ಬರ್ತಕ್ಕಂಥ ಸಂಕ್ರಮಣದ ದಿವಸ ಸತ್ಸಂಗವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸುಮಾರು ಒಂದು 40 ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿದೆ ನಿರ್ವಿಘ್ನವಾಗಿ. ಆಗ ಕೇವಲ ಮಾತ್ರ ಅಲ್ಲ, ಭಜನೆ, ಸ್ತೋತ್ರಗಳು ಹಾಗೆಯೇ ಎಲ್ಲ ವಿಶೇಷತೆಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಒಂದು ಸಮಾಜದಲ್ಲಿ ಸ್ವಾಸ್ಥ್ಯ ಸಮಾಜದ ನೆನಪಿನಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಿ ಆ ಕಾರ್ಯಕ್ರಮ ಇಲ್ಲಿ ನಡ್ಕೊಂಡು ಬರ್ತಾಯಿದೆ. ಹಾಗೆಯೇ ಶ್ರೀ ಸ್ವಾಮಿಗೆ ನಾವೊಂದು ಧಾರ್ಮಿಕ ಮಹಿಳಾ ಮಂಡಳಿ ಅಂತೇಳಿ ಮಾಡಿಕೊಂಡು ಅದರ ಮುಖಾಂತರ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಾಗೆ ಅನುಗ್ರಹ ಆಶೀರ್ವಾದದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಭೋಜನ ವ್ಯವಸ್ಥೆಯನ್ನು ಕೂಡ ನಾವು ಧಾರ್ಮಿಕ ಮಹಿಳಾ ವತಿಯಿಂದ ವರ್ಷದಲ್ಲಿ ಒಂದು 5 ಸಲ ನಾವು ಆಯೋಜನೆಯನ್ನು ಮಾಡ್ತೇವೆ ವಿಶೇಷ ದಿನಗಳಲ್ಲಿ. ಅದಕ್ಕೆಲ್ಲ ಶ್ರೀ ಮಠದಿಂದಲೂ ಕೂಡ ಸಿಹಿಯನ್ನು ಕಲಿಸ್ಕೊಟ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ಸ್ವಾಮಿಗೆ ಬೇಕಾದಂಥ ಪೂಜಾ ಪರಿಕರಗಳು ಎಲ್ಲ ಭಕ್ತಾದಿಗಳ ತನುಮನ ಧನ ಸಹಾಯದಿಂದ ಎಲ್ಲವೂ ಕೂಡ ನೆರವೇರಿದೆ. ಹಾಗೆಯೇ ಎಲ್ಲ ಮಹಿಳೆಯರು ಸೇರಿ ಒಂದು ಸಂಕಲ್ಪ ಮಾಡಿದ್ದೀವಿ. ಜಗದ್ಗುರುಗಳ 60ನೇ ವರ್ಷದ ಒಂದು ಆಚರಣೆ ಸಂದರ್ಭದಲ್ಲಿ ಸ್ವಾಮಿಗೆ ಬಂಗಾರದ ಒಂದು ಕವಚವನ್ನು ಮಾಡಿ 65ನೇ ಹುಟ್ಟಿಹಬ್ಬದ ದಿವಸ ಅದನ್ನು ನಾವು ಅರ್ಪಣೆ ಮಾಡಿದ್ವಿ. ಜಗದ್ಗುರುಗಳವರೇ ಬಂದುಬಿಟ್ಟು ಅರ್ಪಣೆ, ಉಭಯ ಜಗದ್ಗುರುಗಳು ಅರ್ಪಣೆ. ತದನಂತರದಲ್ಲಿ ನಾವು ಇನ್ನೂ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೀವಿ. ಸ್ವಾಮಿಯ ಗರ್ಭಗುಡಿಗೆ ಒಂದು ಬೆಳ್ಳಿಯ ಬಾಗಿಲನ್ನು ಮಾಡಿ ಎಲ್ಲ ಧಾರ್ಮಿಕ ಮಹಿಳಾ ಮಂಡಳಿಯ ಸದಸ್ಯರು ಹಾಗೆ ಶ್ರೀರಾಮ್ ಸೇವಾ ಸಮಿತಿಯ ಅಧ್ಯಕ್ಷರ ಸದಸ್ಯರು ಹಾಗೆಯೇ ಊರಿನ ಜನರು ಎಲ್ಲ ಜನಗಳ ಸಹಕಾರದಿಂದ, ಯಾಕಂದರೆ ಯಾರೇ ದೇವಸ್ಥಾನಕ್ಕೆ ಬಂದರೂ ಕೂಡ ಆ ಭಕ್ತಿ ಭಾವದಿಂದ ನಮ್ಮ ಸೇವೆ ಕೂಡ ಇಲ್ಲಿ ಇದೆ ಅಂತಕ್ಕಂಥ ಒಂದು ಶಾಶ್ವತ ಭಾವನೆ ಅವರಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ಆ ರೀತಿಯಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಭಜನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಶನಿವಾರ ಊರಿನ ಮಕ್ಕಳು ರಾಜಗೋಪಾಲ್ ಅವರು ಈ ಭಜನೆ ಮಂಟಪವನ್ನು ಕಟ್ಟಿಸಿಕೊಟ್ಟಿರ್ತಾರೆ. ನಾವು ಮನೆಯವರೆಲ್ಲ ಸೇರಿಕೊಂಡು ಶನಿವಾರ ದಿನ ಭಜನೆಯನ್ನು ಮಾಡ್ತಾ ಬಂದಿದ್ದೇವೆ. ರಾಮಕೃಷ್ಣ ಸಂತ ಸೇವಾಶ್ರಮದ ಮಹಿಳಾ ಮಂಡಳಿ ವತಿಯಿಂದ ನಾವು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ನಡೆಸ್ಕೊಂಡು ಬರ್ತಾ ಇದ್ದೇವೆ.